ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ನೀವೆಲ್ಲ ಮೊನ್ನೆ ನನ್ನ ಕಸಿನ್ ನಿತಿನ್ದು ಹಸೆ ಮತ್ತು ಅರಿಶಿನ ಶಾಸ್ತ್ರ ನೋಡಿದ್ರಿ. ಸೊ ಫೈನಲಿ ಇವತ್ತು ಅವ್ನ ಮದುವೆ ದಿನ ನಿಮಗೆ ತೋರಿಸೋಣ ಅಂತ. ಅವ್ನ ಮದುವೆ ದಿನ ನಾನು ಈ ಥರ ರೆಡ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೆ. ಸೊ ಇದು ನನ್ನ ರಿಸೆಪ್ಷನ್ ಸ್ಯಾರಿ, ನನ್ನ ಮದುವೆ ದಿನದ ರಿಸೆಪ್ಷನ್ ಸ್ಯಾರಿ ಇದು. ಇವತ್ತು ಆ ಸ್ಯಾರಿ ಹಾಕ್ಕೊಂಡು ಈ ರೀತಿ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಹಾಗೆ ನಮ್ಮ ಚಿರು ಮತ್ತು ಚರಿ ಹೇಗೆ ರೆಡಿಯಾಗಿದ್ರು ಅಂತ ನೋಡೋಣ ಬನ್ನಿ. ಮದುವೆ ಚಾರ್ಮುಡಿಲಿದ್ರಿಂದ ಸೊ ಅಲ್ಲಿ ತುಂಬ ಸೆಕೆ ಇರುತ್ತೆ ಅಂತ ನಾನು ಚಿರುಗೆ ಮಾತ್ರ ಈ ಥರ ಫಾರ್ಮಲ್ಸ್ ಹಾಕಿದ್ದೆ, ವೇಸ್ಟ್ ಕೊಟ್ಟು ಫಾರ್ಮಲ್ಸು. ಚರಿ ಇನ್ನು ಹಠ ಮಾಡ್ತಾನೆ, ಅವ್ನ ಬಟ್ಟೆ ಕಂಫರ್ಟ್ ಆಗಲ್ಲ ಅಂತ ಅವನಿಗೆ ಈ ಥರ ಜೀನ್ಸು ಮತ್ತು ಒಂದು ಕಾಟನ್ ಶರ್ಟ್ ಹಾಕಿದ್ದೆ. ನೋಡಿ, ಚಿರು ಈ ಥರ ರೆಡಿಯಾಗಿದ್ದಾನೆ, ಚರಿ ರೆಡಿಯಾಗಿ ಆಟ ಆಡ್ತಿದ್ದಾನೆ. ಇನ್ನು ಮನು ಹೇಗೆ ರೆಡಿಯಾಗಿದೆ, ಚಿರು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾನೆ. ನಮ್ಮ ಮನು ಈ ಥರ ಬ್ಲೂ ಶರ್ಟು ಮತ್ತು ಫಾರ್ಮಲ್ಸ್ ಹಾಕೊಂಡು ರೆಡಿಯಾಗಿದ್ದಾರೆ. ನಮ್ಮ ಮನು ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲಿದ್ದರು ಮಕ್ಳನ್ನ ಫಂಕ್ಷನಲ್ಲೆಲ್ಲ ನೋಡ್ಕೋತಾರೆ. ಅವ್ರು ಯಾವಾಗಲೂ ನಾನು ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಏನು ಡಿಸ್ಕರೇಜ್ ಮಾಡಲ್ಲ ಜಾಸ್ತಿ. ಸಪೋರ್ಟಿವ್ ಹಸ್ಬೆಂಡ್ ಅವರು. ನೋಡಿ, ಈ ಥರ ನಂದು ಕ್ಲಿಪ್ಪಿಂಗ್ ತೊಗೊಂಡೆ ಫೋಟೋಸ್ ಹಾಗೆ ಈಗ ಚಾರ್ಮುಡಿ ಕಡೆ ಪ್ರಯಾಣ ನಡೆಸೋಣ ಬನ್ನಿ. ನೋಡಿ, ಚಾರ್ಮುಡಿ ಹತ್ರ ಹೋಗಬೇಕಾದ್ರೆ ಉಜಿರೆಗೆ ಅದೊಂದು ವ್ಯೂ ನೋಡೋದೇ ಚೆಂದ. ಸೊ ಫೈನಲಿ ನಾವು ಮದುವೆ ಮನೆ ಹತ್ರ ಬಂದ್ವಿ. ಫ್ರೆಂಡ್ಸ್ ನೋಡಿ, ಈ ಥರ ನಿತಿನ್ ಮದುವೆಗೆ ಡೆಕೋರೇಷನ್ಸ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸು, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ವೆಲ್ಕಮ್ಗೆ ಬಾಳೆ ಗಿಡದ ಬಾಳೆಕಂದು ಹಾಕಿಬಿಟ್ಟಿದ್ರು, ಇದು ಚೆನ್ನಾಗಿತ್ತು. ಎಂಟ್ರಲ್ಲೇ ವಿಘ್ನ ವಿನಾಶಕ ಗಣೇಶನ್ ಕೂಡ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ನಾವು ಅಲ್ಲಿ ಬಂದು ತಲುಪಿ ತಿಂಡಿ ಎಲ್ಲ ಮಾಡೋ ಹೊತ್ತಿಗೆ ಆಲ್ರೆಡಿ ಮುಹೂರ್ತ ಎಲ್ಲ ಮುಗ್ದಿತ್ತು. ಸೊ ನೋಡಿ, ಮದುವೆ ಮಂಟಪ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಿದೆ. ರಿಸೆಪ್ಷನ್ಸ್ ಕೂಡ ಒಳಗೆ ರಿಸೆಪ್ಷನ್ ಮಂಟಪ ಕೂಡ ತುಂಬ ಚೆನ್ನಾಗಿ ಎಲಿಗೆಂಟ್ ಆಗಿತ್ತು. ನೋಡೋಕ್ಕೆ ತುಂಬ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇತ್ತು, ತುಂಬ ಇಷ್ಟ ಆಯಿತು. ನೋಡಿ, ಹುಡುಗ ಹುಡುಗಿ ಈ ಥರ ರೆಡಿಯಾಗಿದ್ದರು. ನಿತಿನ್ ವೈಟ್ ಕೋಟ್ ಸೂಟ್ ಹಾಕ್ಕೊಂಡಿದ್ದ, ಹುಡುಗಿ ಒಂಥರ ರೆಡ್ ಸರಿ ಹಾಕಿದ್ರು. ಇಲ್ಲಿ ನೋಡಿ, ಇವ್ರು ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ, ನಮ್ಮಮ್ಮ ಎಲ್ಲ ಈ ಥರ ರೆಡಿಯಾಗಿದ್ದು. ಇವರೆಲ್ಲ ನಮ್ಮ ಅತ್ತೆ ಎಲ್ಲ. ನಮ್ಮ ಕಡೆಯವರಿಗೆ ಮಲೆನಾಡಲ್ಲಿ ಕೂಲ್ ತಂಪು ಆ ನೆರಳಲ್ಲಿದ್ದು, ಈ ಕಡೆ ಬಂದು ಎಲ್ಲ ಸೆಕೆಗೆ ಯಾವ ಥರ ಆಗೋಗ್ಬಿಟ್ಟಿದ್ದಾರೆ. ಈ ಕಡೆ ಈ ಸೆಕೆ ಗಾಳಿ ಫ್ಯಾನ್ ಹತ್ರನೇ ಫ್ರಂಟಲ್ಲಿ ಕೂತ್ಕೊಂಡಿರು. ಸೊ ನೋಡಿ, ನಮ್ಮಣ್ಣ ದೊಡ್ಡಣ್ಣ, ಅವನ ಮಗ ವಿತರ್ಯ ಅಂತ, ಆದರೆ ಅವನ್ನ ಸ್ವೀಟಾಗಿ ಎಲ್ಲ ಕುಕ್ಕು ಅಂತ ಕರೀತಾರೆ. ಇವರು ನಮ್ಮ ಅಕ್ಕ ಬಾವ, ನಮ್ಮ ಅಪ್ಪಾಜಿ ಎಲ್ಲ ಫ್ಯಾನ್ ಹತ್ರನೇ ಫ್ರಂಟಲ್ಲೇ ಕೂತಿದ್ರು. ಫೈನಲಿ ಆ ಸೆಕೆ ತಡೆಯೋತಿಗಾಯಿತು. ನೋಡಿ, ಇವರು ನನ್ನ ಕಸಿನ್ಸ್, ನನ್ನ ಅಣ್ಣಂದಿರು, ಇವರೆಲ್ಲ ಕೆಲಸ ಮಾಡಿ ಓಡಾಡಿ ಇಷ್ಟೊಂದು ಸ್ವೆಟ್ಟಾಗಿ ಬೆವ್ತೋಗಿದ್ದಾರೆ ಅಂದ್ಕೋಬೇಡಿ. ಸೊ ಅವ್ರು ಈ ಸೆಕೆ ತಾಳಲಾರದೆ ಬೆವ್ತು ನೀರಾಗೋಗಿದ್ದಾರೆ. ಸೊ ಫೈನಲಿ ಮನು ಆಚೆ ಚರಿನ ಕರ್ಕೊಂಡು ಒಳಗಡೆ ಆ ಸೆಕೆಯಲ್ಲಿ ಗಾಳಿ ಆಚೆ ಕೂರಿಸ್ಕೊಂಡಿದ್ರು. ಅವನು ಈ ಥರ ಒಂದು ಕಟ್ಟೆಗಿತ್ತು, ಅದ್ರ ಮೇಲೆ ಕೂರಿಸ್ಕೊಂಡು ಕೂತ್ಕೊಂಡಿದ್ರು. ತುಂಬ ಸೆಕೆ ಇತ್ತು, ನಮಗೆ ಚಾರ್ಮುಡಿಗಳಿದ್ರೆ ತಡೆಯೋಕ್ಕೆ ಆಗಲ್ಲ. ಆ ಥರ ಒಂದಿನ ನಮಗೆ ಇರೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೇ ಅವರು ತುಂಬ ಅಡ್ಜಸ್ಟ್ ಆಗಿದೆ. ಸೊ ಊಟ ಯಾವ ಥರ ಇತ್ತು ಅಂತ ನೋಡೋಣ ಬನ್ನಿ. ಊಟದಲ್ಲಿ ತುಂಬ ವೆರೈಟಿ ಇತ್ತು. ಎಲ್ಲ ಆ ಸೆಕೆಯಲ್ಲಿ ಆ ನೀರು ಜ್ಯೂಸು ಎಲ್ಲ ಕುಡಿದು ಊಟ ಮಾಡೋಕ್ಕೆ ಆಗ್ತಿರಲಿಲ್ಲ. ರೈಸಲ್ಲಿ ಹೇಳ್ತಾರೆ ಬೆಲ್ತ್, ಈ ಥರ ಕುಸ್ಲಕ್ಕಿ ಆ ಸೈಡು ಸ್ವೀಟ್ಸು, ವೆರೈಟಿ ಆ ಸ್ವೀಟ್ಸ್ ಇತ್ತು, ತಿನ್ನೋಕ್ಕೆ ಆಗ್ತಿಲ್ಲ. ಪಾಯಸ ಆಸಮಾಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಒಬ್ಬಟ್ಟು, ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲ ಊಟ ಅಂತೂ. ಇದು ಹಲಸಿನಣ್ಣಿನ ಹಪ್ಪಳ, ತುಂಬ ಸ್ವೀಟಾಗಿತ್ತು, ಯಮ್ಮಿ ಆಗಿತ್ತು ತಿನ್ನೋಕ್ಕೆ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಅಡುಗೆ. ಇದು ಮಾವಿನ ಹಣ್ಣಿಂದೊಂದು ರೆಸಿಪಿ ಮಾಡಿದರು, ಇದು ತುಂಬ ಚೆನ್ನಾಗಿತ್ತು. ಇದು ಆಲೂಗೆಡ್ಡೆದು ರಸಮ್ಮು, ಇದೇನು ಪಲ್ಯ, ಅದು ನೇಮ್ಗಳೇ ಗೊತ್ತಿಲ್ಲ, ಅಷ್ಟು ವೆರೈಟೀಸ್ ಇತ್ತು. ರೈಸ್, ಮೊಸರು, ರಾಯ್ತ, ಪಲಾವ್, ಮತ್ತು ಮೊಸರು, ಜಿಲೇಬಿ, ಕಜ್ಜಾಯ, ಆಮೇಲೆ ಇನ್ನೇನಿದೆ ಬಂದು ನೋಡೋಣ, ಬಿಸಿಬೇಳೆ ಬಾತ್, ಇದು ಮಸಾಲ ರೋಟಿ, ತುಂಬ ವೆರೈಟಿ ಇತ್ತು. ಡೆಸರ್ಟಲ್ಲೂ ತುಂಬ ಇತ್ತು. ಸೊ ವೀಡಿಯೋ ಮಾಡೋಕ್ಕಾಗಲ್ಲ, ಐಸ್ ಕ್ರೀಮ್, ಪಾನ್ ಬರ್ಕಿಲ್ಲ. ನೆಕ್ಸ್ಟು ಊಟ ಆದಮೇಲೆ ಈ ಥರ ಹುಡುಗ ಹುಡುಗಿನ ಕೈ ಕಟ್ಟಿರ್ತಾರಲ್ಲ, ಆ ಕಂಕಣನ ಬಿಚ್ಚಿಸ್ಬಿಟ್ಟು
ಒಂದು ಮರಕ್ಕೆ ಕಟ್ಟಿಸ್ತಾರೆ. ನಮ್ಮ ಕಡೆ ಶಾಸ್ತ್ರ ಸ್ವಲ್ಪ ಚೇಂಜ್ ಇತ್ತು, ಆ ಕಡೆ ಸೈಡೇ ಚೇಂಜ್ ಇತ್ತು. ಅವ್ರದ್ದೇ ಯಾವ ಥರ ಮಾಡ್ತಾರೆ ಅದನ್ನು ಫಾಲೋ ಮಾಡ್ತೀವಿ. ಈ ಥರ ಕಂಕಣ ಬಿಚ್ಚಿಬಿಟ್ಟು ಇಬ್ಬರದ್ದು ಅಥವಾ ಟ್ಯಾಗ್ ಮಾಡಿಬಿಟ್ಟು ಎಳೆದು ಗಂಟು ಹಾಕಿ ಈ ಥರ ಹಲಸಿನ ಮರಕ್ಕೆ ಕಟ್ಟಿಸ್ತಾಯಿದ್ರು ಅವ್ರ ಕಡೆ. ನೆಕ್ಸ್ಟ್ ಕಟ್ಸಿ ಈ ಕಡೆ ಸ್ವಲ್ಪ ಚೇಂಜು, ನಮ್ಮ ಕಡೆ ಇನ್ನೂ ಸ್ವಲ್ಪ ಶಾಸ್ತ್ರ ಇತ್ತು ನೋಡಿ. ಈಗ ಫೈನಲಿ ಹುಡುಗ ಹುಡುಗಿ ಬೆಂಗಳೂರಿದ್ದಾರೆ. ಅವರು ಹುಡುಗಿ ಅಪ್ಪ ಮುಂದೆ ಹೋಗ್ತಾರೆ, ಹಿಂದೆ ಬರ್ತಿರೋ ನಮ್ಮ ಭಾವ, ನಮ್ಮ ಅಕ್ಕನ ಗಂಡ. ನನ್ನ ಝೂಮಲ್ಲಿ ತೋರಿಸು ಸ್ವಲ್ಪ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸಲ ಬಂದು ಫೋಸ್ ಕೊಡ್ತಿದ್ದಾರೆ ನೋಡಿ. ಫೈನಲಿ ಹುಡುಗ ಹುಡುಗಿ ಬೆಂಗಳೂರು ಕಡೆ ಹೊರಟರು ಮದುವೆ ಮುಗಿಸ್ಕೊಂಡು. ನೋಡಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮ ಗಾಡಿಗೆ ಪೂಜೆ ಮಾಡಿಸ್ತಿದ್ದಾರೆ. ನಮ್ಮ ಕಡೆ ಶಾಸ್ತ್ರ ಹೊರಡ್ಬೇಕಾದ್ರೆ ಗಾಡಿ ಪೂಜೆ ಮಾಡಿ ಹೊರಡ್ತಾರೆ. ಪ್ರಯಾಣ ಸುಖಕರವಾಗಿರಲಿ ಅಂತ ಏನೋ ಅವ್ರ ನಂಬಿಕೆ. ನಮ್ಮ ದೊಡ್ಡಮ್ಮ ನಮ್ಮ ಫ್ಯಾಮಿಲಿಲಿ ನಮ್ಮ ಊರಲ್ಲಿ ಇವರೇ ಶಾಸ್ತ್ರ ಮಾಡೋದು. ಇವರು ತುಂಬ ಶಾಸ್ತ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಇವರಿಂದನೇ ನಾವು ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ತುಂಬ ಚೆನ್ನಾಗಿ ಎಲ್ಲ ಶಾಸ್ತ್ರ ನೀಟಾಗಿ ಮಾಡಿಸ್ತಾರೆ. ಇವ್ರಿಗೆ ತುಂಬ ಗೊತ್ತು ಆಗಿಂದ. ನಮ್ಮ ದೊಡ್ಡಮ್ಮನೇ ಯಾವ ಫಂಕ್ಷನ್ಸಿದು. ಫೈನಲಿ ಗಾಡಿ ಪೂಜೆ ಮಾಡಿ ಹುಡುಗ ಹುಡುಗಿ ಆರತಿ ಮಾಡಿ ಬೆಂಗಳೂರು ಕಡೆ ಹೊರಡ್ತಿದ್ದಾರೆ ನೋಡಿ. ಅವಳು ನನ್ನ ಶ್ರೇಯ, ನನ್ನ ಕಝಿನ್ನು. ಈ ಥರ ಕಾರಿಗೆ ಪೂಜೆ ಮಾಡಿಬಿಟ್ಟು ಒಂದು ರೌಂಡ್ ಬಂದು ಕಾರಿಗೆ ನೆಕ್ಸ್ಟು ಕಾರಲ್ಲಿ ಕೂತ್ಕೊಳ್ತಾರೆ. ಒಂದು ರೌಂಡು ಮಾಡಿ ಅವರು ಹುಡುಗಿ ಅವ್ರ ಕಡೆಯವ್ರಿಗೆಲ್ಲ ಬಾಯ್ ಹೇಳ್ತಿದ್ದಾರೆ. ಸೊ ಫೈನಲಿ ಹುಡುಗ ಹುಡುಗಿ ಕಾರಿಗೆ ಹತ್ಕೊಂಡ್ರು. ಬೆಂಗಳೂರು ಕಡೆ ಪಯಣ ಬೆಳೆಸ್ತಾ ಇದ್ದಾರೆ ಅವರು. ಸೊ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಸೆಟ್ಲ್ ಆಗಿರೋದ್ರಿಂದ ಹೋಗಿ ಈಗ ಬೆಂಗಳೂರಲ್ಲಿ ಹುಡುಗ ಹುಡುಗಿನ ಮನೆ ತುಂಬಿಸ್ಕೋತಾರೆ. ಈಗ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸೇಫಾಗಿ ಹೋಗಿ ರೀಚ್ ಆಗಿ ಅಂತ ಹೇಳ್ತಾ ನಮ್ಮ ದೊಡ್ಡಮ್ಮ ಮಮ್ಮರೆಲ್ಲ ಬೆಂಗಳೂರು ಹೋಗಿ 3 ದಿನ ಆಯಿತು. ಸೊ ಇವಾಗ ಮದುವೆ ಮುಗಿಸಿ ಮನೆ ಕಡೆ ಹೊರಡ್ತಿದ್ದಾರೆ. ಹುಡುಗ ಹುಡುಗಿನ ನಾವು ಇಲ್ಲಿಂದನೇ ಬೆಂಗಳೂರು ಕಡೆ ಕಳಿಸ್ತಾ ಇದ್ದೀವಿ. ಸೊ ಫೈನಲಿ ಹುಡುಗ ಹುಡುಗಿ ಬೆಂಗಳೂರು ಕಡೆ ಹೊರಟ್ರು. ಅಣ್ಣ ಎಲ್ಲ ಬಾಯ್ ಮಾಡ್ತಿದ್ದಾರೆ. ಸೊ ಫೈನಲಿ ಹುಡುಗ ಹುಡುಗಿನ ಬೆಂಗಳೂರಿಗೆ ಕಡೆ ಕಳಿಸ್ತಾ ಇದ್ದೀವಿ ಮದುವೆ ಮುಗಿಸಿ. ಅವರಿಗೆ ಬಾಯ್ ಹೇಳ್ತಾ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಸೇಫಾಗಿ ರೀಚ್ ಆಗಿ ಅಂತ ಹೇಳ್ತಾ ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಊರ ಕಡೆ ಹೊರಡ್ತಾ ಇದ್ದೀವಿ. ಸೊ ಹೇಗಿತ್ತು ನನ್ನ ಕಸಿನ್ ನಿತಿನ್ ಮದುವೆ ಅಂತ ಹೇಳಿ. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀವಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಶೇರ್ ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.